ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಅರ್ಜುನನಿಗೆ ಯೋಗ ಮಾರ್ಗದ ಮಹಿಮೆಯನ್ನು ತಿಳಿಸ್ತಾ, ಮನಸ್ಸನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ನೀನು ಕುಂಭಕ ಪ್ರಾಣಾಯಾಮವನ್ನು ಮಾಡಲೇಬೇಕು ಅರ್ಜುನ ಅಂತ ಹೇಳಬೇಕಾದ್ರೆ, ಈ ಯೋಗದಿಂದ ಇಷ್ಟೆಲ್ಲ ಸಾಧ್ಯವೇ ಕೃಷ್ಣ ಅಂತ ಕೇಳ್ತಾನೆ. ಮತ್ತೆ ಹೇಳ್ತಾನೆ, ಅದಷ್ಟಿದ್ರೆ ಸಾಲದು, ಇದು ಹೆಂಗಿದೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನನಗೆ ಇಂಥದ್ದೊಂದು ವಿದ್ಯೆ. ಇದು ನನಗೆ ಸಿದ್ಧಿ ಆಗಬೇಕಾದ್ರೆ ಮೊದಲು ಗುರು ಸ್ವರೂಪಿಯಾದ ನೀನು ನನ್ನನ್ನು ಹರಸು. ಗುರು ಕೃಪೆ ಇಲ್ಲದಿದ್ದರೆ ಯಾವ ಸಾಧನೆಯೂ ಸಾಧ್ಯವಿಲ್ಲ. ಅದರಿಂದ ಗುರು ಹರಸಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನ ನಮಗೆ ದಾರಿ ಮಾಡಿಕೊಡ್ಬೇಕಾದ್ರೆ ಗುರು ನಮಗೆ ಹರಸಬೇಕು. ಅದರಿಂದ ನಿನ್ನ ಕೃಪೆ ಇರಲಿ ನನಗೆ ಅಂತ ಹೇಳ್ಬಿಟ್ಟು ಮುಂದುವರೆದು ಹೇಳ್ತಾನೆ, ಹೇ ಗುರುದೇವ, ನೀನು ಬಹು ಕಷ್ಟವಾದ ಯೋಗ ಮಾರ್ಗವನ್ನು ಬಹು ಸುಲಭವಾಗಿ ಸಾಧಿಸಿ ಆತ್ಮಾನುಭವವನ್ನು ಪಡೆಯುವಂತೆ ಚೆನ್ನಾಗಿ ಬೋಧಿಸುತ್ತಿರುವೆ. ನೀನು ನನಗೆ ಈ ಆತ್ಮತತ್ವದ ವಿಚಾರವನ್ನು ಚೆನ್ನಾಗಿ ಹೇಳ್ತಾ ಇದೆಯಾ, ಯೋಗ ಸಾಧನೆಯನ್ನು ಚೆನ್ನಾಗಿ ಹೇಳ್ತಾ ಇದೆಯಾ. ಹೇ ದೇವ, ಈ ವಿಷಯದಲ್ಲಿ ನನಗೆ ಇನ್ನೊಂದು ಸಂಶಯ ಬಂದಿರುವುದು. ಸಾಧಕನಿಗೆ ಸಂಶಯ ಬರಬೇಕು. ಸಂಶಯ ಬರದೆ ನನಗೇನಾದರೂ ಸಂಶಯ ಬಂದು ಗುರುವನ್ನು ಕೇಳಿದ್ರೆ ನನ್ನನ್ನು ದಡ್ಡ ಅನ್ಕೊಬಿಡ್ತಾರೇನೋ ಅಂತ ತಿಳ್ಕೊಂಡು ಪ್ರಶ್ನೆ ಮಾಡದಿದ್ರೆ ಕಷ್ಟ. ಸಂಶಯ ಬರಬೇಕು. ಬಂದು ಪ್ರಶ್ನೆ ಮಾಡಿದಾಗಲೇ ಅದಕ್ಕೆ ಉತ್ತರ ಸಿಗೋದು. ಸದ್ಗುರುನಾಥ ಅದಕ್ಕೆ ಉತ್ತರವನ್ನು ಕೊಡ್ತಾನೆ, ಸಮಸ್ಯೆ ಬಗೆಹರಿತದೆ. ಈಗ ಅರ್ಜುನನಿಗೆ ಒಂದು ಸಂಶಯ ಬಂದಿದೆ. ಇದನ್ನು ಪರಿಹರಿಸಲು ಈ ಜಗತ್ತಿನಲ್ಲಿ ನಿನ್ನ ಹೊರತು ಮತ್ತಾರನ್ನೂ ಕಾಣೆನು. ಏನು ಹೇಳ್ತಾ ಇದ್ದಾನೆ, ಗುರುವಲ್ಲದೆ ಈ ಸಮಸ್ಯೆಯನ್ನು ಇನ್ಯಾರೂ ಬಗೆಹರಿಸಲಾರರು. ಸ್ನೇಹಿತರು, ತಂದೆ ತಾಯಿಗಳು, ಬಂಧು ಬಳಗೋ, ಇವರಿಂದ ಸಾಧ್ಯವಿಲ್ಲ. ಗುರುವೇ ಬಗೆಹರಿಸಬೇಕು ಸಮಸ್ಯೆಯನ್ನು. ಹೇ ಗೋವಿಂದ, ನನ್ನ ಸಂಶಯವನ್ನು ಕೇಳು. ನೀನು ಉಪದೇಶಿಸಿದ ಮಾರ್ಗವು ಸಾಮಾನ್ಯರಿಗೆ ದಕ್ಕುವುದಲ್ಲ. ಪರಮಾತ್ಮ, ನೀನು ಹೇಳ್ದಿಲ್ಲ ಈಗ ಇಷ್ಟೊತ್ತು ಕುಂಭಕ ಪ್ರಾಣಾಯಾಮದ ನಿಯಮಾವಳಿಗಳನ್ನ ಹೇಳ್ದೆ, ಮನಸ್ಸನ್ನು ಹತೋಟಿಗೆ ಇಟ್ಕೊಳ್ಳೋ ಕ್ರಮ ಹೇಳ್ದೆ, ಎಲ್ಲವನ್ನು ಹೇಳ್ದೆಲ್ಲಪ್ಪ. ಇದು ಲೋಕದ ಜನರಿಗೆ ಸಾಧ್ಯವಿಲ್ಲ. ಯಾಕಂದರೆ ಅಷ್ಟು ಕಠಿಣತಮವಾದದ್ದು. ಸಾಮಾನ್ಯರಿಗೆ ಈ ವಿದ್ಯೆ ದಕ್ಕೋದಿಲ್ಲ. ಈ ಮಾರ್ಗವನ್ನು ಅರಿತಿದ್ದರೂ ಸಾಧಿಸಲಾರದವರು ಮೋಕ್ಷವೆಂಬ ಪಟ್ಟಣವನ್ನು ಸೇರಲಾರರು. ಈ ಮಾರ್ಗವನ್ನು ಅರಿತಿದ್ದಾರೆ, ಆದರೆ ಸಾಧಿಸೋಕ್ಕಾಗ್ತಾ ಇಲ್ಲ. ಅವರು ಮೋಕ್ಷ ಪಟ್ಟಣವನ್ನು ಸೇರೋದಿಲ್ಲ. ಈ ಸ್ಥಳವನ್ನು ಸೇರಲು ಪ್ರಯತ್ನಿಸುವವರು ಶ್ರದ್ಧೆ ಎಂಬ ಮಾರ್ಗದಿಂದ ಇಂದ್ರಿಯಾತೀತರಾಗಿ ಮುಂದುವರಿಯುತ್ತಿದ್ದರೂ ಮಧ್ಯದಾರಿಯಲ್ಲಿಯೇ ಆಯುಷ್ಯವೆಂಬ ಸೂರ್ಯನು ಮುಳುಗಿದರೆ ಅಂಥವರ ಗತಿ ಏನು? ಅರ್ಜುನ ನಮ್ಮ ಪರವಾಗಿ ಭಾಳ ಒಳ್ಳೆ ಪ್ರಶ್ನೆಗಳನ್ನ ಕೇಳ್ತಾನೆ. ಪರಮಾತ್ಮ, ನೀನು ಹೇಳಿದೆ ಅಂತ ನಾನು ಯೋಗವನ್ನು ಶುರು ಮಾಡಿಬಿಡ್ತೀನಿ. ಆದರೆ ಈಗಷ್ಟೇ ಆರಂಭ ಮಾಡಿದ್ದೀನಿ ಪರಮಾತ್ಮ. ನನಗೆ ಶರೀರದಲ್ಲಿ ಆಯಸ್ಸು ಅನ್ನೋದು ಯಾವಾಗ ಹೋಗುತ್ತೋ ಬರುತ್ತೋ ಗೊತ್ತಿಲ್ಲ. ನಾನು ಮಾಡ್ತಾ ಇದ್ದು ಮಧ್ಯದಾರಿಯಲ್ಲಿ, ಅಂದರೆ ಸ್ವಲ್ಪ ಕಾಲ ಯೋಗಾಭ್ಯಾಸ ಮಾಡಿರ್ತೀನಿ, ಸ್ವಲ್ಪ ದಿನ ಮಾಡಿರ್ತೀನಿ, ಮಧ್ಯದಲ್ಲಿ ಆಯಸ್ಸು ಮುಗಿದು ಸತ್ತೋಗ್ಬಿಟ್ಟೆ. ನಾನಿನ್ನೂ ಮುಕ್ತಿಯನ್ನೇ ಪಡೆದಿರಲ್ಲ, ಮನಸ್ಸು ನನ್ನ ಹತೋಟಿಗೆ ಬಂದಿರಲ್ಲ. ಈಗ ನನ್ನ ಗತಿ ಏನು? ಅಂಥವ್ರ ಗತಿ ಏನು? ಅರ್ಧಂಬರ್ಧ ಯೋಗ ಸಾಧನೆ ಮಾಡಿರ್ತಾರೆ, ಅಥವಾ ಕಾಲ್ಭಾಗ ಮಾಡಿರ್ತಾರೆ, ಆಗ್ತಾನೆ ಆರಂಭ ಮಾಡಿರ್ತಾರೆ. ಅವರು ಸತ್ತು ಹೋದರೆ ಅವ್ರ ಗತಿ ಏನಾಗಬೇಕು? ಅವ್ರು ಮುಕ್ತಿನೇ ಪಡೆದಿರಲ್ವಲ್ಲ ಕೃಷ್ಣ ಅಂತ ಕೇಳ್ತಾನೆ. ಹೌದಾನೆ, ನಮಗೂ ಕೂಡ ಈ ಪ್ರಶ್ನೆ, ಈ ಸಂಶಯ ಬರಬೇಕು. ಅದಕ್ಕೆ ಮುಂದುವರೆದು ಹೇಳ್ತಾನೆ, ತನ್ನೂರನ್ನು ಬಿಟ್ಟರು ಮೋಕ್ಷಪುರಿಯು ಮುಂದೆ ಉಳಿಯಿತು. ಆಗ ಆ ಕಾಲದಲ್ಲಿ ಬರುವ ಮೋಡಗಳು ಮಳೆ ಸುರಿಸದೆ ವ್ಯರ್ಥವಾಗುವಂತೆ ಮಧ್ಯ ಮಾರ್ಗದಲ್ಲಿ ನಿಂತವರು ವ್ಯರ್ಥವಾಗುವುದಿಲ್ಲವೇ? ಈಗ ನಮ್ಮೂರು ಇದು. ನಮ್ಮೂರಿಂದ ನಾನು ಪಕ್ಕದ ಇನ್ನೊಂದು ಯಾವುದೋ ಊರಿಗೆ ಹೋಗ್ಬೇಕಾಗಿರ್ತದೆ. ನಡ್ಕೊಂಡು ಹೊರಟಿರ್ತೀನಿ. ಮಾರ್ಗ ಮಧ್ಯದಲ್ಲಿ ನನಗೇನಾಗುತ್ತೆ, ಕತ್ತಲೆ ಆಗಿಬಿಡ್ತದೆ. ನಾನು ಆ ಊರನ್ನೂ ಸೇರಿರಲ್ಲ, ಈ ಊರು ಬಿಟ್ಟಿರ್ತೀನಿ, ಮಧ್ಯದಲ್ಲಿ ಸಿಗಾಕೊಂಡ್ಬಿಡ್ತೀನಿ. ಆ ಮಾರ್ಗ ಮಧ್ಯದಲ್ಲಿ ಸುಮ್ಮನೆ ಇರ್ತದ? ಅಕಸ್ಮಾತ್ ಮಳೆ ಬಂತು, ಗುಡುಗು ಮಿಂಚುಗಳ ಕಾಟ, ಕ್ರೂರ ಮೃಗಗಳ ಕಾಟ, ಈ ಥರ ಪ್ರಾಣಿಗಳ ಕಾಟ, ಏನೇನೋ ಇರ್ತವೆ. ಅಂದರೆ ಅರ್ಥ, ಈಗ ನಾನು ಈ ಯೋಗ ಸಾಧನೆಯನ್ನು ಮಾಡ್ತಾಯಿದ್ದೀನಿ, ಇಲ್ಲಿ ಈ ಇಂದ್ರಿಯಗಳ ಸುಖಭೋಗಗಳನ್ನೂ ಬಿಟ್ಟಿರ್ತೀನಿ, ಅಲ್ಲಿ ಮೋಕ್ಷ ಸುಖವನ್ನು ಹೊಂದಿರೋದಿಲ್ಲ, ಇಲ್ಲಿ ಮರಣವನ್ನು ಹೊಂದ್ಬಿಡ್ತೀನಿ. ಇಲ್ಲಿ ನನ್ನ ಗತಿ ಏನಾಗಬೇಕು? ಅಂದರೆ ಜನರುಗಳ ಪಾಡೇನಾಗಬೇಕು ಅಂತ ಕೃಷ್ಣನ ಅರ್ಜುನ ಕೇಳ್ತಾ ಇದ್ದಾನೆ. ಈ ಕಡೆ ಆ ಮಾರ್ಗವೂ ಇಲ್ಲ, ಈ ಕಡೆ ಈ ಮಾರ್ಗವೂ ಇಲ್ಲ. ಆ ಕಡೆ ಕರ್ಮ ಮಾರ್ಗವನ್ನು ಬಿಟ್ಟಿರುವನು ಮುಂದೆ ಮೋಕ್ಷ ಸ್ಥಾನವನ್ನು ಸೇರದೇ ಇರುವುದರಿಂದ ಈಜು ಬರದವನು ಸುಳಿಗುಂಡದಲ್ಲಿ ಸಿಕ್ಕಿದರೆ ನೀರು ಕುಡಿಯುತ್ತಾ ತೇಲುಗಳನ್ನು ಮೇಲುಗಳನ್ನು ಬಿಡುವಂತಾಗುವುದಲ್ಲ ಅಂತ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಹೀಗೆ ಸಂಸಾರ ಸುಖವನ್ನು ತೊರೆದು ಭಕ್ತಿ ಮಾರ್ಗದಲ್ಲಿ ಹೊರಟು ಮಧ್ಯದಲ್ಲೇ ಸತ್ತರಲ್ಲ, ಇಂತಹ ಯೋಗ ಭ್ರಷ್ಟರಿಗೆ ಬರುವ ಗತಿ ಏನು? ನಿನ್ನ ಮಾತು ಕೇಳ್ಕೊಂಡು ಕೃಷ್ಣ
ಕರ್ಮವನ್ನು ಬಿಟ್ಟು ಯೋಗ ಸಾಧನೆ ಹಿಡ್ಕೊಂಡು ಆ ಕಡೆ ಮುಕ್ತಿ ಇಲ್ಲ, ಈ ಕಡೆ ಕರ್ಮವೂ ಇಲ್ಲ, ಭಕ್ತಿ ಇಲ್ಲ, ಏನೂ ಇಲ್ದಂಗೆ ಆಗ್ಬಿಟ್ವಲ್ಲ ಕೃಷ್ಣ ಅಂತ ಅರ್ಜುನ ಕೇಳ್ತಾನೆ. ಅಂಥವ್ರ ಗತಿ ಏನಾಗಬೇಕು ಮಾರ್ಗ ಮಧ್ಯದಲ್ಲಿ ದೇಹ ಬಿಟ್ಟರೆ ಸಾಧನೆ ಹಂತದಲ್ಲಿದ್ದಾಗ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣನ ಹೇಳ್ತಾನೆ, ಹೇ ಅರ್ಜುನ, ಮೋಕ್ಷ ಇಚ್ಛೆ ಉಳ್ಳವನು ಶ್ರದ್ಧೆಯಿಂದ ನಡೆಯುತ್ತಾ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರಲು ಆತನಿಗೆ ಅನರ್ಥವಾಗದೆ ಮುಕ್ತಿಯೇ ದೊರಕುವುದು. ನೀನೇನು ಹೆದರಬೇಡ ಅರ್ಜುನ. ಆ ಥರದಲ್ಲೇನಾದ್ರು ಆಯಿತು ಅಂದರೆ ಮೋಕ್ಷ ಸಿಗಲಿಲ್ವಲ್ಲ, ಸಾಧನೆ ಮಾಡ್ತಿದ್ನಲ್ಲ, ಸತ್ತೋಗ್ಬಿಟ್ನಲ್ಲ ಅಂತ ನೀನು ಅಂದ್ಕೊಂಡ್ರೆ ಅವೆಲ್ಲ ಏನು ಅನ್ಕೋಬೇಡ. ಯಾಕಂದರೆ ನಿನ್ನ ಮನಸ್ಸಿನಲ್ಲಿ ಏನಿರ್ತದೆ, ಮೋಕ್ಷದ ಇಚ್ಛೆ ಇರ್ತದೆ. ಸಾಧನೆ ಮಾಡ್ತಾ ಇರ್ತೀಯ ಶ್ರದ್ಧೆಯಿಂದ, ಮಾರ್ಗ ಮಧ್ಯದಲ್ಲಿ ಆಯುಸ್ ಮುಗೀತು, ಸತ್ತೋಯ್ತೀಯ, ಆದರೆ ನಿನಗೆ ಮೋಕ್ಷವೇ ಗತಿಯಾಗುತ್ತೆ. ಆತನಿಗೆ ಅನರ್ಥವಾಗದೆ ಮುಕ್ತಿಯೇ ದೊರಕುವುದು. ಅಂತಹ ಸ್ಥಿತಿಯಲ್ಲಿ ಮಧ್ಯದಲ್ಲಿಯೇ ನಿಂತು ವ್ಯಥೆಪಡುತ್ತಿದ್ದರೂ ದೇವತೆಗಳಿಗೂ ದೊರೆಯದಿರುವಂತಹ ದುರ್ಲಭವಾದ ಸುಖವು ಆತನಿಗೆ ಲಭಿಸುವುದು. ಯೋಗ ಸಾಧನೆಗೆ ಎಷ್ಟು ಮಹತ್ತಿದೆ ಅನ್ನೋದನ್ನು ಈಗ ತಿಳ್ಕೋಬೇಕು. ನೀನೇನಾದರೂ ಹಂಗೆ ಸಾಧನೆ ಮಾಡ್ತಿದ್ದು ಅಕಸ್ಮಾತ್ ನೀನೇನಾದರೂ ಪ್ರಾಣ ಬಿಟ್ಟಿದ್ದೆ ಅದೇ ಆಗೇನಾಗುತ್ತೆ, ನಿನಗೆ ದೇವತೆಗಳಿಗೂ ದುರ್ಲಭವಾದಂತಹ ಸ್ವರ್ಗ ಸುಖದ ಪ್ರಾಪ್ತಿಯಾಗುತ್ತೆ ನಿನಗೆ. ಅದಕ್ಕೆ ಇಲ್ಲಿ ಯೋಗ ಭ್ರಷ್ಟ ರಾಜಶ್ರೇಷ್ಠ ಅಂತ ಒಂದು ಮಾತು. ಯಾರು ಈ ಯೋಗ ಸಾಧನೆಯನ್ನು ಮಾಡ್ತಾ ಇರ್ತಾರೋ ಅವರ ಯೋಗ ಸಾಧನೆಯ ಬಲ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಮುಂದಿನ ಜನ್ಮದಲ್ಲಿ ಹುಟ್ಟುವಾಗನೇ ಯೋಗಿಯಾಗಿ ಹುಟ್ಟಿ ಯೋಗ ಸಾಧನೆ ಮಾಡ್ಕೊಂಡು ಮುಕ್ತನಾಗ್ತಾನೆ. ಅಥವಾ ಯೋಗ ಸಾಧನೆ ಬಲ ಕಮ್ಮಿ ಇತ್ತು ಅಂದರೆ ಮತ್ತೆ ಹುಟ್ಟಿ ರಾಜರ ಅರಸರುಗಳು, ರಾಜರ ದೊರೆಗಳು ಏನು ಸುಖವನ್ನು ಪಡ್ತಾರೋ ಆ ಮಟ್ಟದ ಸುಖದ ಒಂದು ಐಶ್ವರ್ಯವಂತರ ಜಾಗದಲ್ಲಿ ಹುಟ್ಟಿ ಸುಖವನ್ನು ಪಡ್ತಾರೆ. ಅಂದರೆ ಸ್ವರ್ಗ ಸುಖದಲ್ಲಿ ಬಾಳ್ತಾರೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಮಧ್ಯದಲ್ಲಿ ನಿಂತವರ ಗತಿಯದು. ಅಂತಹ ಸ್ಥಿತಿಯಲ್ಲಿ ಮಧ್ಯದಲ್ಲಿಯೇ ನಿಂತು ವ್ಯಥೆ ಪಡುತ್ತಿದ್ದರೂ ದೇವತೆಗಳಿಗೂ ದೊರೆಯದಿರುವಂತಹ ದುರ್ಲಭವಾದ ಸುಖವು ಆತನಿಗೆ ಲಭಿಸುವುದು. ಅಂದರೆ ಈ ರೀತಿ ಅಭ್ಯಾಸಿಸುತ್ತಿರುವ ಪುರುಷನ ಆಯುಷ್ಯವೆಂಬ ಸೂರ್ಯನು ಮುಳುಗಿದರೆ ಪುನಃ ಜೀವನವೆಂಬ ಹಗಲಿನಲ್ಲಿ ಎಂದಿನಂತೆಯೇ ಸೋಹಂ ಸಿದ್ಧಿರೂಪ ಸ್ಥಾನವನ್ನು ಅವಶ್ಯವಾಗಿಯೂ ಸೇರುವನು. ಆತನು ಜಾಗ್ರತೆಯಾಗಿ ನಡೆಯದೆ ಶ್ರಮ ಪರಿಹಾರಕ್ಕಾಗಿ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿ ಪಡೆದು ಮುಂದುವರಿಯುವುದರಿಂದ ಕೊಂಚ ವಿಳಂಬವಾಯಿತು. ಆದರೂ ಆತನು ಮುಂದುವರಿಯುತ್ತಾ ಮೋಕ್ಷವನ್ನು ಪಡೆಯುವನು. ಈಗ ಮಾರ್ಗ ಮಧ್ಯದಲ್ಲಿ ದೇಹತ್ಯಾಗವಾಯಿತು, ಮುಂದಿನ ಜನ್ಮದಲ್ಲಿ ರಾಜವೈಭೋಗವನ್ನು ಅನುಭವಿಸ್ತಾನೆ. ಮತ್ತು ಆ ಸೋಹಂ ಮಂತ್ರದ ಜಪದ ಕ್ರಮದಿಂದಾಗಿ, ಸಾಧನೆಯಿಂದಾಗಿ ಅದು ಮುನ್ನಡೆಸ್ಕೊಂಡು ಎಲ್ಲ ಕರ್ಕೊಂಡು ಬರುತ್ತೆ, ಮೋಕ್ಷ ಗೃಹಕ್ಕೆ ಕರ್ಕೊಬಂದು ಬಿಡ್ತದೆ. ಮತ್ತೆ ಯೋಗ ಸಾಧನೆಯನ್ನು ಮುಂದುವರಿಸಿ ಅವನು ಮುಕ್ತಿಯನ್ನು ಪಡಿತಾನೆ ಅಂತ ಕೃಷ್ಣನು ಹೇಳ್ತಾ ಇದ್ದಾನೆ. ಇನ್ನೂ ಮುಂದುವರೆದು ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ಇಂಥ ಸಾಧನ ಪುರುಷನ ವಿಷಯದಲ್ಲಿ ಮತ್ತೊಂದು ವಾಕ್ಯವನ್ನು ಹೇಳ್ತೀನಿ ಕೇಳು, ಇನ್ನೊಂದು ಮಾತು ಹೇಳ್ತೀನಿ ಕೇಳು. 100 ಯಜ್ಞಗಳನ್ನು ಮಾಡಿದ ಇಂದ್ರನಿಗೂ ಪ್ರಾಪ್ತಿಯಾಗದೇ ಇರುವಂತಹ ಲೋಕವನ್ನು ಮುಮುಕ್ಷುವು ಯೋಗ ಬಲದಿಂದಲೇ ಪಡೆಯುವನು. ಇಂದ್ರ 100 ಯಜ್ಞಗಳ ಮಾಡಿರ್ತಾನೆ. 100 ಯಜ್ಞಗಳನ್ನು ಮಾಡಿದ ಇಂದ್ರನಿಗೂ ಪ್ರಾಪ್ತಿಯಾಗದಂತಹ ಲೋಕವನ್ನು ಮುಮುಕ್ಷುವು ಯೋಗ ಬಲದಿಂದಲೇ ಪಡೆಯುವನು. ಅಂದರೆ ಯೋಗಕ್ಕೆ ಅಷ್ಟು ಮಹತ್ತಿದೆ ಅಂತಾಯಿತು. ಅರ್ಥ ಆಗ್ತಾಯಿದೆಯಲ್ಲ ಚೆನ್ನಾಗಿ. ಅದರಿಂದ ಯೋಗ ಸಾಧನೆಯನ್ನು, ಯಾವ ಯೋಗ ಸಾಧನೆಯನ್ನು, ಕುಂಭಕ ಪ್ರಾಣಾಯಾಮ ಎಂಬ ಯೋಗ ಸಾಧನೆಯನ್ನು ಮಾಡಿ ಅಂತ ಇಲ್ಲಿ ಹೇಳ್ತಾ ಇರೋದು. ಇಂದ್ರ ಪದವಿಗೂ ದೊಡ್ಡದಾದಂತಹ, ಇಂದ್ರನಿಗೂ ಸಿಕ್ಕದೇ ಇರತಕ್ಕಂಥ ಸುಖ ಪ್ರಾಪ್ತಿಯಾಗ್ತದೆ ಅಂತ. ಇದನ್ನೆಲ್ಲ ಕುಚೇಷ್ಟೆಯಾಗಿ ತೆಗೆದುಕೊಳ್ಳುವಂಥ ಅವಕಾಶಗಳು ಕೂಡ ಇರ್ತವೆ. ಇವೆಲ್ಲ ಸಾಧ್ಯವೇ ಅಂತ. ಅದು ಸಿಗುತ್ತೋ ಬಿಡುತ್ತೋ ಅದು ಬೇರೆ ಮಾತು. ಆದರೆ ಆ ಯೋಗ ಸಾಧನೆಯಲ್ಲಿ ಎಷ್ಟು ಕಠಿಣವಾದದ್ದು, ಅದು ಎಷ್ಟು ಪರಿಶ್ರಮ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕಾದ್ರೆ ಯಾರ್ಯಾರಿಗೆ ಅದು ಸಾಧ್ಯವೇ, ಅವೆಲ್ಲ ಸಿದ್ಧಿಯಾಗುತ್ತಾ, ಈ ಸುಖಗಳೆಲ್ಲ ಬರುತ್ತಾ, ಇಂದ್ರ ಪದವಿಗಿಂತೂ ದೊಡ್ಡ ಸುಖ ಬರುತ್ತಾ, ಯೋಗಿ ಆಗ್ಬಿಡ್ತಾನ, ಮುಕ್ತನಾಗ್ಬಿಡ್ತಾನ, ಇವೆಲ್ಲ ಪೊಳ್ಳು ಮಾತುಗಳು ಅಂತ ಏನಾದ್ರು ಅನಿಸಿದ್ದೆ ಆದರೆ ಆ ಸಾಧನೆ ಇದೆಯಲ್ಲ, ಆ ಕುಂಭಕ ಪ್ರಾಣಾಯಾಮದ ಸಾಧನೆ, ಅದನ್ನೊಮ್ಮೆ ಮಾಡಿ ನೋಡಿ. ಒಂದು ಸಲ ಸುಮ್ಮನೆ ಮಾಡಿ, ಕುತೂಹಲಕ್ಕೆ ಮಾಡಿ. ನಿಮ್ಗೆ ಯಾರಿಗೂ ನಾನೇನು ಹೇಳ್ತಾ ಇರೋದಂದರೆ ಸುಮ್ಮನೆ ಕುತೂಹಲಕ್ಕೆ ಮಾಡಿ ನೋಡಿ. ಕುತೂಹಲಕ್ಕೆ ಮಾಡಿ ನೋಡಿದಾಗ ನಿಮ್ಗೆ ಅದರಲ್ಲಿ ಅಭಿರುಚಿ ಉಂಟಾಗುತ್ತೆ. ಅಭಿರುಚಿ ಉಂಟಾದಾಗ ಹೌದು ಈ ಸಾಧನೆ ಸತ್ಯ, ಹಂಗಿದ್ಮೇಲೆ ಇದರಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ಸತ್ಯ ಅಂತ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವಾಗ ಆ ಸಾಧನೆಯಲ್ಲಿ ನಾವು ತೊಡಗಿಸ್ಕೊಂಡಾಗ. ಅದರಿಂದ ಸಾಧನೆಯನ್ನು ಒಮ್ಮೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರಗಳು ಸಿಗುತ್ತೆ. ಯಾರನ್ನೂ ಪ್ರಶ್ನೆ ಮಾಡುವ ಅಗತ್ಯ ಇಲ್ಲ. ನಮ್ಮ ಸಮಸ್ಯೆಗಳಿಗೆ ನಾವು ಮಾಡುವ ಸಾಧನೆಗಳ ಉತ್ತರ ಕೊಡ್ತವೆ. ಆದ್ದರಿಂದ ಸಾಧನೆ ಮೊದಲು ಸಾಧನೆ ಮಾಡಿ, ಸಾಧಕರಾಗಿ.
ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದಕ್ಕಿಂತ, ತರ್ಕ ಮಾಡೋದಕ್ಕಿಂತ, ವಾದ ಮಾಡೋದಕ್ಕಿಂತ ಪ್ರಯೋಗಾತ್ಮಕವಾಗಿ ನೋಡಿದ್ದೆ ಆದರೆ ನಮಗೆ ಉತ್ತರ ತಾನಾಗಿ ಸಿಗುತ್ತೆ. ಅದರಿಂದ ಎಲ್ಲರಲ್ಲಿಯೂ ಒಂದು ಮನವಿ ಏನಂದರೆ, ಇನ್ನೊಬ್ಬರನ್ನ ವ್ಯರ್ಥವಾಗಿ ನಾವು ತರ್ಕ ವಿತರ್ಕ ವಿತಂಡವಾದಗಳ ತೊಡಗಿಸ್ಕೊಳ್ಳೋದಕ್ಕಿಂತ ಸಾಧಿಸ್ಬಿಟ್ರೆ ಆಯಿತು. ಆ ಸಮಯದಲ್ಲಿ ಸಾಧನೆಯಲ್ಲಿ ಹಾಕೊಂಡ್ರೆ ಆಯಿತು. ಆಗ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಅದರಿಂದ ಸಾಧನೆಯನ್ನು ಮಾಡಿ, ಎಲ್ಲರೂ ಸಾಧಕರಾಗಿ. ನಿಮಗೆಲ್ಲ ಸದ್ಗುರುನಾಥ ಒಳ್ಳೇದು ಮಾಡಲಿ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.